द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। के गिरी सिल्क एंड साड़ी लोकायुक्त की ओर से तहसील ऑफिस में जनता दरबार की गई। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत। बसों कल्याण मिनी विधानसभा तहसील ऑफिस में लोकायुक्त डीवाईएसपी हनुमंत राव के नेतृत्व में जनता दरबार किया गया, जिसमें कई लोगों ने अपनी शिकायत लेकर जनता दरबार पहुंचे, जिनका समाधान करते हुए लोकायुक्त डीवाईएसपी हनुमंत राव नजर आए। इस मौके पर लोकायुक्त इंस्पेक्टर बाबा साहेब पाटिल, भरत किशोर नागशेट्टी, असिस्टेंट कमिश्नर मुकुल जैन, तहसीलदार दत्तात्रेय गादे, सीएमसी कमिश्नर राजू डी बैंकर, सीपीआई अली साहब के अलावा और भी कई बसव कल्याण एडमिनिस्ट्रेशन ऑफिसर्स मौजूद रहे। गौरवान्वित लोकायुक्तर साहेबर आदेशದಂತೆ ಪ್ರತಿ ತಿಂಗಳು ಒಂದು ಜನಸಂಪರ್ಕ ಸಭೆ ಏರ್ಪಡಿಸ್ತೀವಿ। ಇವತ್ತಿನ ಸಭೆಗೆ ನಮ್ಮ ಎಸ್ಪಿ ಸಾಹೇಬರು ಅಂತ ಘಟಕಾಧಿಕಾರಿ ಶ್ರೀ ಬಿಕೆ ಉಮೇಶ್ ಸರ್ ಬರಬೇಕಾಗಿತ್ತು। ಇನ್ನೊಂದು ಕೇಸಲ್ಲಿ ಬಿಜಿ ಇರೋದು ಕಲವನ್ನು ಬರಲಿಲ್ಲ ಅವರು। ಸೊ ಈ ಜನಸಂಪರ್ಕ ಉದ್ದೇಶ ಏನಂದರೆ ಸ್ಪಂದನೆ, ಯಾವುದೇ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರಿ ಕೆಲಸಗಳು ಆಗ್ತಾ ಇದ್ದಾವಿಲ್ಲ, ಈ ಸಭೆ ಮೂಲಕ ಬಂದರೆ ಅವ್ರು ದೂರನ್ನು ಪಡೆದುಕೊಂಡು ಸಂಬಂಧಪಟ್ಟ ಇಲಾಖೆಗೆ ನಾವು ತಿಳಿಸ್ತೀವಿ। ಇವತ್ತಿನ ಸಭೆಯಲ್ಲಿ ಪ್ರಭು ಪ್ಯಾರಾಮೆಸಿ ಪ್ಯಾರಾಮೆಡಿಕಲ್ ಅಂಡ್ ಬಿಸಿಎ ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್। ಮಸಲ್ ಮಾಸ್ಟರ್ ಫಿಟ್ನೆಸ್ ಕ್ಲಬ್ ಫಾರ್ ಮೆನ್ ಅಂಡ್ ವುಮೆನ್। ಸಭೆಯಲ್ಲಿ 5 ದೂರು ಬಂದಿದ್ದು ಸ್ಥಳದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ, ಸಿಎಂಸಿ ಕಮಿಷನ್ ನೇತೃತ್ವದಲ್ಲಿ, ಮಾನ್ಯ ಎಸ್ ಸಿ ಸರ್ ನೇತೃತ್ವದಲ್ಲಿ ಸಾಲ್ವ್ ಮಾಡಿದ್ದೀವಿ ಮತ್ತು ಅವರು ಸ್ಪಂದನೆ ಮಾಡ್ತಾರೆ, ಮಾಡಿ ನಮ್ಮ ಕಂಪ್ಲೇಂಟ್ ರಿಪೋರ್ಟ್ ಕಳಿಸ್ತಾರೆ ಅವರು। ಅದೇ ಥರ ತಮ್ಮ ಮಾಧ್ಯಮ ಮುಖಾಂತರ ನಾನೇನು ವಿನಂತಿ ಮಾಡಿಕೊಳ್ತೀನಿ ಅಂದರೆ, ನಾಗರಿಕರಿಗೆ ಯಾರು ಸ್ಪಂದನೆ ಆಗಲ್ಲ, ಯಾವ ಕಚೇರಿಯಲ್ಲಿ ಲಂಚದ ಬೇಡಿಕೆ ಇಡುತ್ತಾರೆ, ಹಾಗೇನು ದೂರು ಕೊಟ್ಟಲ್ಲಿ ನಾವು PC ಮುಖಾಂತರ ದೂರನ್ನು ದಾಖಲಿಸ್ತೀವಿ। ಇತ್ತೀಚೆಗೆ ಮೊನ್ನೆ ಬಾಲ್ಕಿಯಲ್ಲಿ ನಾವು ಒಂದು ಕೇಸ್ ಮಾಡಿದ್ದೀವಿ, ಒಂದೇ ಕಂಪ್ಲೇಂಟು, ವಿಶೇಷವಾಗಿ ಒಬ್ಬನೇ ಕಂಪ್ಲೇಂಟು ಅಲ್ಲ, ಅಲ್ಲಿ ಮೊನ್ನೆ ಮಾಡಿದ್ದು ನಾವು ಒಬ್ಬನೇ ಕಂಪ್ಲೇಂಟು, ಇಬ್ಬರು ಆರೋಪಿ, 2 ಪ್ರತ್ಯೇಕ ಕೇಸ್। ಒಂದು ಕೇಸ್ ನಾನು ಮಾಡಿದೆ ಟೆಕ್ನಿಕಲ್ ಅಸಿಸ್ಟೆಂಟ್ ಒಂದು ಕೇಸ್ ಇವ್ರು ಮಾಡಿದ್ರು, PDO ಆರೋಪಿ ಇದ್ರು, ಕಂಪ್ಲೀಟ್ ಒಬ್ಬನೇ ಇದ್ದ। ಆ ಥರ ನಮ್ಮ ಲೋಕಾಯುಕ್ತ ಠಾಣೆ ಜನರಿಗಾಗಿ ಹಾಗೂ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಯಾವುದೇ ಕೆಲಸ ನಾವು ತಯಾರಿದ್ದೀವಿ, ತಾವೆಲ್ಲ ಮುಂದೆ ಬರಬೇಕು, ತಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ। ಆ ಥರ ಬಸವ ಕಲ್ಯಾಣ ಸಹಿತ ಒಳ್ಳೆಯ ಜನಸ್ಪಂದನೆ ಆಗಿದೆ। APMC ಬಗ್ಗೆ ರೈತ ಸಂಘ ಬಂದಿದ್ದರು, ಅಲ್ಲೆಲ್ಲ 50 ಅಂಗಡಿ ಇದಾವೆ, 3 ಕಿಲೋ ಸುಡು ತೋತಾರೆ। ನಮಸ್ತೆ, ನನ್ನ ಹೆಸರು ಅಶ್ವಿನಿ, ನಾವು ಮಹಾರಾಷ್ಟ್ರದಿಂದ ಬಂದಿದ್ದೆವು। ನಮ್ಮ ಮದುವೆ 15 ವರ್ಷ ಆಯಿತು, ಮಕ್ಕಳಾಗಿರಲಿಲ್ಲ। ನಾವು 4-5 ಸಲ ತೋರಿಸಿದೆವು, ಬೀದರ್, ಬಸವ ಕಲ್ಯಾಣ, ಹೈದರಾಬಾದ್ ಎಲ್ಲ ತೋರಿಸಿದೆವು, ಎಲ್ರಿಗೂ ಮಕ್ಕಳಾಗಿರಲಿಲ್ಲ। ಇಲ್ಲಿ ಬಸವ ಕಲ್ಯಾಣ ಜೀವನ್ ಜ್ಯೋತಿ ಹಾಸ್ಪಿಟಲ್ ಬಂದಿಲ್ಲ, ಮೇಡಮ್ ಟ್ರೀಟ್ಮೆಂಟ್ ಇದ್ದಿದ್ದು 1 ತಿಂಗಳಿಗೆ ನಮ್ಮದು ಸಕ್ಸಸ್ ಆಗಿದೆ। 5 ಟ್ರೀಟ್ಮೆಂಟ್ ನಮ್ಮ ಮಗ ಹೊಟ್ಟಾನ, ಈಗ ಮಗನಿಗೆ 1 ತಿಂಗಳಾಯಿತು। ಒಳ್ಳೆಯ ಜನಸ್ಪಂದನೆ ಆಗಿದೆ। APMC ಬಗ್ಗೆ ರೈತ ಸಂಘ ಬಂದಿದ್ದರು, ಅಲ್ಲೆಲ್ಲ 50 ಅಂಗಡಿ ಇದಾವೆ, 3 ಕಿಲೋ ಸುಡು ತೋತಾರೆ, ಮತ್ತು ಮೇಲೆ 2 ರೂಪಾಯಿ ಎಕ್ಸ್ಟ್ರಾ ತಗೋತಾರೆ ಅಂತೆಲ್ಲ ದೂರು ಕೊಟ್ಟರು। ಸ್ಥಳದಲ್ಲಿ ತಹಸೀಲ್ದಾರ್ ಅಧ್ಯಕ್ಷ ಸಾಹೇಬರ ಅಧ್ಯಕ್ಷರಿಂದ ಅವರು APMC ಸೆಕ್ರೆಟರಿ ಬಂದರು, ಅವ್ರಿಗೆ ನಾವು ದೂರು ತೆಗೆದು ನಿರ್ದೇಶನ ನೀಡಿದ್ದೀವಿ। ಹಾಗೂ ಇನ್ನೊಂದು ಯಾವುದೋ ಒಂದು ರೋಡ್ ಮಾಡಿಲ್ಲ, ಕಳಪೆ ಗ್ರಾಮಗಳಿಂದರು, ಸೊ ಒಂದು ಫಾರ್ಮ್ 1 ಕೊಟ್ಟು ಭರ್ತಿ ಮಾಡಿ ಕೊಡಿ, ನಾವು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದ್ದೀವಿ। ಸೊ ಬಸವ ನಾಗರಿಕರಿಗೆ ನಮ್ಮ ಲೋಕಾಯುಕ್ತದಿಂದ ಸಂಪೂರ್ಣ ಸ್ಪಂದನೆ ಇದೆ। ತಾವು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ತಾವು ನಮ್ಮ ಲೋಕಾಯುಕ್ತ ಠಾಣೆ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸಿ ಜನರು ಬಂದಲ್ಲಿ ನಾವು ಖಂಡಿತ ದೂರ